ಒಂದು ಸಮತಲದಲ್ಲಿ 3 ಅಥವಾ 3ಕ್ಕೂ ಹೆಚ್ಚು ರೇಖೆಗಳು ಒಂದೇ ಬಿಂದುವಿನಲ್ಲಿ ಛೇದಿಸಿದರೆ ಆ ರೇಖೆಗಳು ಅಂತ ರೇಖೆಗಳನ್ನು ಏನಂತ ಕರಿತೀವಿ ಅಂತಂದ್ರೆ ಸಂಗಮ ರೇಖೆಗಳು ಅಂತ ಕರಿತೀವಿ. ಇಂಗ್ಲಿಷಲ್ಲಿ ಕಾನ್ಕರೆಂಟ್ ಲೈನ್ಸ್ ಅಂತ ಕರಿತೀವಿ. ಸೊ ಕಾನ್ಕರೆಂಟ್ ಲೈನ್ಸ್ ಅಥವಾ ಸಂಗಮ ರೇಖೆಗಳು, ಸೆಕೆಂಡ್ ಆಪ್ಷನ್ ಕರೆಕ್ಟ್ ನೋಡಿ. ಸೊ ಇಲ್ಲಿ ಹೇಳ್ತಾ ಇರೋದೇನು ಅಂತಂದ್ರೆ ಈ ರೀತಿ 3 ಅಥವಾ 3ಕ್ಕಿಂತ ಹೆಚ್ಚು ಲೈನ್ಗಳು ಒಂದೇ ಪಾಯಿಂಟ್ ಅಲ್ಲಿ ಏನಾಗಿರ್ತವೆ ಅಂತಂದ್ರೆ ಪಾಸ್ ಆಗಿ ಹೋಗಿರ್ತವೆ. ಸೊ ಈ ರೀತಿ ಹೋದಾಗ ಆ ತರದ ಲೈನ್ಗಳನ್ನ ಏನಂತ ಕರಿತೀವಿ ನಾವು ಕಾನ್ಕರೆಂಟ್ ಲೈನ್ಸ್ ಅಥವಾ ಸಂಗಮ ರೇಖೆಗಳು ಅಂತ ಕರಿತೀವಿ. ಛೇದಕ ರೇಖೆಗಳು ಅಂತಂದ್ರೆ ಈ ರೀತಿಯ ಲೈನ್ಗಳಿತ್ತು, ಈ ರೀತಿ ಪಾಸ್ ಆಗೋಯ್ತು ಅಂತಂದ್ರೆ ಇದನ್ನ ಛೇದಕ ಅಂತ ಕರಿತೀವಿ. ಟ್ರಾನ್ಸ್ವರ್ಸಲ್ ಅಂತ ಹೇಳ್ತೀವಿ ನೋಡ್ರಿ, ಅದು ಛೇದಕ. ಸಮಾಂತರ ರೇಖೆಗಳು ಅಂತಂದ್ರೆ ಈ 2 ಲೈನ್ಗಳನ್ನ ನಾನು ಡ್ರಾ ಮಾಡಿದ್ದೀನಿ, ಅವು ಸಮಾಂತರ ರೇಖೆಗಳು. ಪರಸ್ಪರ ಲಂಬ ರೇಖೆಗಳು ಅಂತಂದ್ರೆ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅಂತ ಹೇಳ್ತಾರೆ ನೋಡ್ರಿ, ಈ ರೀತಿ ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಲಂಬವಾಗಿರ್ತವೆ. ಸೊ ಇಲ್ಲಿ ಹೇಳಿರೋದೇನಂತಂದ್ರೆ 3 ಅಥವಾ 3ಕ್ಕೂ ಹೆಚ್ಚು ರೇಖೆಗಳು, 3 ಅಥವಾ 3ಕ್ಕೂ ಹೆಚ್ಚು ರೇಖೆಗಳು. ಇಲ್ಲಿ 3 ರೇಖೆಗಳನ್ನ ಡ್ರಾ ಮಾಡಿದ್ರೆ ಪರ್ಪೆಂಡಿಕ್ಯುಲರ್ ಬರಕ್ ಸಾಧ್ಯನೇ ಇಲ್ಲ. ಇಲ್ಲೇನೋ 3 ರೇಖೆಗಳಿದೆ, ಆದ್ರೆ ಇಲ್ಲಿ ಒಂದು ಲೈನ್ ಏನಾಗಿದೆ ಅಂತಂದ್ರೆ ಟ್ರಾನ್ಸ್ವರ್ಸಲ್. ಆಮೇಲೆ 3 ಲೈನ್ಗಳು ಒಂದೇ ಪಾಯಿಂಟ್ ಅಲ್ಲಿ ಪಾಸ್ ಆಗಿ ಹೋಗಿಲ್ಲ, ಅದಿರೋದು ಇದೊಂದೇ ಪಾಸಿಬಿಲಿಟಿನಲ್ಲಿ. ಹಾಗಾಗಿ ಈ ರೀತಿ ರೇಖೆಗಳನ್ನ ಸಂಗಮ ರೇಖೆಗಳು ಅಥವಾ ಕಾನ್ಕರೆಂಟ್ ಲೈನ್ಸ್ ಅಂತ ಕರಿತೀವಿ. 30 ಅಂಚುಗಳು ಮತ್ತು 12 ಮುಖಗಳಿರುವ ಒಂದು ಬಹುಮುಖ ಘನಾಕೃತಿಯಲ್ಲಿರುವ ಶೃಂಗಗಳ ಸಂಖ್ಯೆ. ಈ ರೀತಿ ಒಂದು ಕ್ವಶನ್ ಓಲ್ಡ್ ವಿಡಿಯೋನಲ್ಲಿ ಎಲ್ಲೋ ಒಂದ್ ಕಡೆ ಮಾಡಿದ್ದೀನಿ. ಇದು ಗ್ರಾಫ್ ಥಿಯರಿನಲ್ಲಿ ಬರೋಂಥ ಒಂದು ಕ್ವಶನ್. ಇದಕ್ಕೆ ಒಂದು ಫಾರ್ಮುಲಾನೇ ಇದೆ. ಏನ್ ಫಾರ್ಮುಲಾ ಅಂತಂದ್ರೆ F+V = E+2 ಅಂತ. F+V = E+2. ಯಾವ್ದಾದ್ರು ಒಂದು ಘನಾಕೃತಿ ಕೊಟ್ಟಿದ್ರು ಅಂತಂದ್ರೆ ಅದರ ಮುಖಗಳು, ಅಂಚುಗಳು ಮತ್ತು ಶೃಂಗಗಳ ನಡುವಿನ ಒಂದು ರಿಲೇಷನ್ ನ ಎಕ್ಸ್ಪ್ಲೇನ್ ಮಾಡಂತ ಒಂದು ಫಾರ್ಮುಲಾ ಇದೆ. ಇದು ಎಫ್ ಅಂತಂದ್ರೆ ಇಲ್ಲಿ ಫೇಸಸ್, ಮುಖಗಳು ಅಂತ ಹೇಳ್ತೀವಲ್ಲ ಅದು. ಇನ್ನು ವಿ ಅಂತಂದ್ರೆ ವರ್ಟಿಸಸ್ ಅಂತಂದ್ರೆ ಶೃಂಗಗಳು. ಈ ಅಂದ್ರೆ ಎಡ್ಜಸ್ ಅಂದ್ರೆ ಅಂಚುಗಳು. ನೋಡಿ ಇಲ್ಲಿ ಫೇಸಸ್ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ 12 ಮುಖಗಳು, ಸೊ 12 ಪ್ಲಸ್ ವರ್ಟಿಸಸ್ ಅಂದ್ರೆ ಶೃಂಗಗಳು ಎಷ್ಟು ಕೊಟ್ಟಿದ್ದಾರೆ ನೋಡಿ. ಫೇಸಸ್ ಅಂದ್ರೆ ಮುಖಗಳು, ವರ್ಟಿಸಸ್ ಅಂತಂದ್ರೆ ಶೃಂಗಗಳು, ಇನ್ನು ಎಡ್ಜಸ್ ಅಂತಂದ್ರೆ ಅಂಚುಗಳು. ಓಕೆ, ಈಗ ವರ್ಟಿಸಸ್ ನ ಕಂಡುಹಿಡಿಬೇಕು ನಾವು. ಸೊ ಇದು ಹಂಗೆ ಇರಲಿ. ಎಡ್ಜಸ್ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ 30 ಕೊಟ್ಟಿದ್ದಾರೆ, ಪ್ಲಸ್ 2. 30 ಪ್ಲಸ್ 2 ಎಷ್ಟಾಯ್ತು? 32. 12 ಈ ಕಡೆ ಬಂದ್ರೆ -12. 32ರಲ್ಲಿ 12 ಹೋದ್ರೆ 20. ಹಾಗಾದ್ರೆ ವರ್ಟಿಸಸ್ ಶೃಂಗಗಳು ಎಷ್ಟಿರ್ತವೆ ಅಂತಂದ್ರೆ 20 ಇರ್ತವೆ. ದೇರ್ಫೋರ್ ಆಪ್ಷನ್ 3 ಕರೆಕ್ಟ್. ನೆಕ್ಸ್ಟ್ ಒಂದು ವೃತ್ತ ಮತ್ತು ಒಂದು ಚೌಕದ ಸುತ್ತಳತೆಗಳು ಸಮನಾಗಿದ್ದರೆ, ವೃತ್ತ ಅಂತ ಬಂದಾಗ ಅದನ್ನ ಸುತ್ತಳತೆ ಅಂತ ಹೇಳಲ್ಲ, ಪರಿಧಿ ಅಂತ ಹೇಳ್ತೀವಿ ನಾವು. ಪರಿಧಿ ಅಂದ್ರೆ ಸರ್ಕಂಫರೆನ್ಸ್, ಅಥವಾ ಇಲ್ಲಿ ಇನ್ ಟರ್ಮ್ಸ್ ಆಫ್ ಸ್ಕ್ವೇರ್ ಹೇಳ್ತಾ ಇರೋದ್ರಿಂದ ಅದನ್ನ ಸುತ್ತಳತೆ ಅಂತ ಟ್ರೀಟ್ ಮಾಡಬಹುದು, ಏನ್ ತೊಂದರೆ ಇಲ್ಲ. ವೃತ್ತ ಮತ್ತು ಒಂದು ಚೌಕದ ಸುತ್ತಳತೆಗಳು ಸಮನಾಗಿದ್ದರೆ ಆಗ ವೃತ್ತದ ವಿಸ್ತೀರ್ಣ ದೊಡ್ಡದಾಗಿರ್ತದೋ ಅಥವಾ ಚೌಕದ ವಿಸ್ತೀರ್ಣ ದೊಡ್ಡದಾಗಿರ್ತದೆ, ಅಥವಾ ಎರಡರ ವಿಸ್ತೀರ್ಣಗಳು ಸಮನಾಗಿರ್ತವೆ, ಅಥವಾ ಹೋಲಿಸಲು ಸಾಧ್ಯವಿಲ್ಲ. ಹೋಲಿಸಲು ಸಾಧ್ಯವಿಲ್ಲ ಅಂತ ಏನೂ ಇಲ್ಲ, ಕಂಪೇರ್ ಮಾಡಬಹುದು. ಸೊ ಯಾವ ರೀತಿ ಕಂಪೇರ್ ಮಾಡಬಹುದು ಅಂತ ನೋಡೋಣ ಈಗ. ಓಕೆ, ಈಗ ಒಂದು ಸ್ಕ್ವೇರ್ ಇದೆ ಅಂತಂದ್ರೆ ಅದರ ಸೈಡ್ ಅನ್ನ ನಾವು ಎಸ್ ಇಂದ ಇಂಡಿಕೇಟ್ ಮಾಡೋಣ. ಓಕೆ, ಹಾಗಾದ್ರೆ ಏರಿಯಾ ಆಫ್ ದಿಸ್ ಸ್ಕ್ವೇರ್, ಈ ಒಂದು ಚೌಕದ ವಿಸ್ತೀರ್ಣ, ಯಾಕಂದ್ರೆ ಇಲ್ಲಿ ವಿಸ್ತೀರ್ಣಗಳ ಹೇಳಿರೋದ್ರಿಂದ ಚೌಕದ ವಿಸ್ತೀರ್ಣ ಏನಾಗಿರ್ತದೆ ಅಂತಂದ್ರೆ S² ಆಗಿರ್ತದೆ. ಆಯ್ತಾ, ಇದು ಒಂದ್ ಕಡೆ ಇರಿ. ಚೌಕದ ವಿಸ್ತೀರ್ಣ ಎಷ್ಟು? S². ಆಮೇಲೆ ಯಾವುದು ವೃತ್ತದ ವಿಸ್ತೀರ್ಣ, ಇದು ಚೌಕದ ವಿಸ್ತೀರ್ಣ. ಇನ್ನು ವೃತ್ತದ ವಿಸ್ತೀರ್ಣ ಸೂತ್ರ ಏನಿದೆ ಅಂತಂದ್ರೆ πr² ಅಂತ ಇದೆ, πr². ಓಕೆ, ಇದು ಒಂದ್ ಕಡೆ ಇರಲಿ. ಈ ಇಲ್ಲೇನ್ ಕೊಟ್ಟಿದ್ದಾರೆ ಅಂತಂದ್ರೆ ವೃತ್ತ ಮತ್ತು ಚೌಕದ ಸುತ್ತಳತೆಗಳು ಸಮನಾಗಿದೆ ಅಂತ ಹೇಳಿದ್ದಾರೆ. ವೃತ್ತದ ಸುತ್ತಳತೆ ಸೂತ್ರ ಏನು ಅಂತಂದ್ರೆ 2πr. ಇನ್ನು ಚೌಕದ ಸುತ್ತಳತೆ ಏನಿದೆ ಅಂದ್ರೆ 4 ಟೈಮ್ಸ್ ಆಫ್ ಸೈಡ್ ಎಷ್ಟಿರುತ್ತಲ್ಲ ಅದರ 4 ಪಟ್ಟು ಸುತ್ತಳತೆ. 2πr ಅನ್ನೋದು ವೃತ್ತದ ಸುತ್ತಳತೆ. 2 ಸಮ ಅಂತ ಹೇಳಿರೋದ್ರಿಂದ ಈ ರೀತಿ ಬರ್ಕೊಂಡಿದ್ದೀನಿ. ಈ ಈಕ್ವೇಶನ್ ಇಂದ r ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ರಿ. r = ಏನ್ ಬರ್ತದೆ? 4s ಡಿವೈಡೆಡ್ ಬೈ 2π. 2 1 2 2. ದೇರ್ಫೋರ್ 2s ಡಿವೈಡೆಡ್ ಬೈ π ಅಂತ ಬಂತು. ಓಕೆ, ಇದೇನಿದು ರೇಡಿಯಸ್. ಇದನ್ನ ತಗೊಂಡೋಗಿ ಈ ವೃತ್ತದಲ್ಲಿ ಹಾಕ್ರಿ. ಯಾಕಂದ್ರೆ ನಾವು ವೃತ್ತದ ವಿಸ್ತೀರ್ಣ ಮತ್ತು ಚೌಕದ ವಿಸ್ತೀರ್ಣ ಎರಡನ್ನು ಕಂಪೇರ್ ಮಾಡಬೇಕಾಗಿದೆ, ಯಾವ್ದು ದೊಡ್ಡದು
ಅಥವಾ ಯಾವ ವಿಸ್ತೀರ್ಣ ಜಾಸ್ತಿ ಯಾವ ವಿಸ್ತೀರ್ಣ ಕಡಿಮೆ ಅಂತ ಕಂಪೇರ್ ಮಾಡ್ಬೇಕಾಗಿರೋದ್ರಿಂದ ನಾನೇನ್ ಮಾಡ್ತೀನಿ ಅಂತಂದ್ರೆ ಈ ಆರ್ ನ ತಗೊಂಡೋಗಿ ವೃತ್ತದ ವಿಸ್ತೀರ್ಣದಲ್ಲಿ ಹಾಕ್ತೀನಿ. ಸೊ ವೃತ್ತದ ವಿಸ್ತೀರ್ಣ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಅಂತ ಇರೋದ್ರಿಂದ ಆರ್ ಅಂದ್ರೆ ಇಲ್ಲೇನಿದೆ 2s ಬೈ ಪೈ ಅಂತ ಇದೆ, ಅದಕ್ಕೆ ಸ್ಕ್ವೇರ್ ಮಾಡ್ರಿ. ಇಟ್ ಈಸ್ ಈಕ್ವಲ್ ಟು ಪೈ ಇಂಟು ಎರಡನ್ನ ಸ್ಕ್ವೇರ್ ಮಾಡಿದ್ರೆ 4, ಎಸ್ ನ ಸ್ಕ್ವೇರ್ ಮಾಡಿದ್ರೆ ಎಸ್ ಸ್ಕ್ವೇರ್ ಡಿವೈಡೆಡ್ ಬೈ ಪೈ ನ ಸ್ಕ್ವೇರ್ ಮಾಡಿದ್ರೆ ಪೈ ಸ್ಕ್ವೇರ್. ಇಲ್ಲಿ ಒಂದು ಕಂಪ್ಲೀಟ್ ಪೈ ಹೋಗ್ಲಿ, ಇಲ್ಲೊಂದು ಪೈ ಹೋಗ್ಲಿ, ಏನ್ ಉಳಿತು ನಮಗೆ ಇಲ್ಲಿ ಮೇಲ್ಗಡೆ 4s ಸ್ಕ್ವೇರ್ ಅಂತ ಉಳಿದಿದೆ, ಕೆಳಗಡೆ ಒಂದು ಪೈ ಮಾತ್ರ ಉಳಿದಿರೋದು. ಓಕೆ, ಇಟ್ ಈಸ್ ಈಕ್ವಲ್ ಟು 4 ಇಂಟು ಪೈ ಅಂದ್ರೆ 22/7, 22/7 ಇಂಟು ಎಸ್ ಸ್ಕ್ವೇರ್. ಇಟ್ ಈಸ್ ಈಕ್ವಲ್ ಟು 4 ಇಂಟು ಕೆಳಗಡೆ ಇರ್ತಕ್ಕಂಥ ಭಿನ್ನರಾಶಿ ವ್ಯುತ್ಕ್ರಮ ಆಗ್ತದೆ, ರೆಸಿಪ್ರೋಕಲ್. ಸೊ ರೆಸಿಪ್ರೋಕಲ್ ಆದಾಗ 7/22 ಅಂತ ಆಯ್ತು ಇಂಟು ಎಸ್ ಸ್ಕ್ವೇರ್. ಈಗ ಡಿವೈಡ್ ಮಾಡಿದ್ರೆ 2 4 2 11 ಮೇಲ್ಗಡೆ ನೋಡ್ರಿ 7 2 14/11 ಇಂಟು ಎಸ್ ಸ್ಕ್ವೇರ್. ಈಗ ಈ ಭಿನ್ನರಾಶಿ ನೋಡ್ರಿ, ಈ ಫ್ರಾಕ್ಷನ್ ಏನಿದೆ ಇದು ಒಂದು ವಿಷಮ ಭಿನ್ನರಾಶಿ, ಇಂಪ್ರಾಪರ್ ಫ್ರಾಕ್ಷನ್. ವಿ ನೋ ದಟ್ ಇಂಪ್ರಾಪರ್ ಫ್ರಾಕ್ಷನ್ಸ್ ವಿಲ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1. ಇಂಪ್ರಾಪರ್ ಫ್ರಾಕ್ಷನ್ಗಳು ಯಾವುದೇ ವಿಷಮ ಭಿನ್ನರಾಶಿ ಆಗಿರಲಿ ಅದರ ವ್ಯಾಲ್ಯೂ ಏನಾಗಿರುತ್ತೆ ಅಂದ್ರೆ 1 ಇರ್ತದೆ, ಇಲ್ಲಾಂದ್ರೆ 1ಕ್ಕಿಂತ ಜಾಸ್ತಿ ಇರ್ತದೆ. ಇಲ್ಲಿ ಕ್ಲಿಯರ್ ಆಗಿ ಅಂಶ ದೊಡ್ಡದು ಛೇದ ಸಣ್ಣದಿರೋದ್ರಿಂದ ಇದರ ಬೆಲೆ ಏನಾಗಿರುತ್ತೆ ಅಂತಂದ್ರೆ ಗ್ರೇಟರ್ ದನ್ 1 ಆಗಿರ್ತದೆ. ಬಿಕಾಸ್ ನೋಡಿ 14 ಈಸ್ ಗ್ರೇಟರ್ ದನ್ 11, ಎರಡು ಕಡೆ 11ರಿಂದ ಭಾಗಿಸಿದಾಗ 14/11 ಈಸ್ ಗ್ರೇಟರ್ ದನ್, ಇದು ಸ್ಟ್ರಿಕ್ಟ್ಲಿ ಗ್ರೇಟರ್ ದನ್ ಇದು. ಸೊ 14/11 ಈಸ್ ಗ್ರೇಟರ್ ದನ್ 1. ಸೊ 14/11 ಅನ್ನೋದು 1ಕ್ಕಿಂತ ದೊಡ್ಡದು, ಆಯ್ತಾ? ರೈಟ್. ಈಗ ನೋಡ್ರಿ 14/11 ಗ್ರೇಟರ್ ದನ್ 1, ಹೌದಾ? ಎರಡೂ ಕಡೆನೂ ಎಸ್ ಸ್ಕ್ವೇರ್ ಇಂದ ನಾವೇನಾದ್ರೂ ಗುಣಾಕಾರ ಮಾಡಿಬಿಟ್ರೆ 14/11 ಇಂಟು ಎಸ್ ಸ್ಕ್ವೇರ್ ಈಸ್ ಗ್ರೇಟರ್ ದನ್ 1 ಇಂಟು ಎಸ್ ಸ್ಕ್ವೇರ್ ಅಂದ್ರೆ ಎಸ್ ಸ್ಕ್ವೇರ್. ಎರಡು ಕಡೆ ಎಸ್ ಸ್ಕ್ವೇರ್ ನ ಗುಣಾಕಾರ ಮಾಡಿದ್ವಿ. ಎಸ್ ಸ್ಕ್ವೇರ್ ನ ಗುಣಾಕಾರ ಮಾಡಿದಾಗ ಇನ್ಇಕ್ವಾಲಿಟಿ ಹಂಗೆ ಇರ್ತದೆ ಅಂತ ಹೆಂಗೆ ಹೇಳ್ತೀರಿ ಅಂತಂದ್ರೆ ಎಸ್ ಸ್ಕ್ವೇರ್ ಅಂತಂದ್ರೆ ಏರಿಯಾ. ಏರಿಯಾ ಯಾವಾಗ್ಲೂ ಒಂದು ಪಾಸಿಟಿವ್ ಕ್ವಾಂಟಿಟಿ ಆಗಿರ್ತದೆ. ಹಾಗಾಗಿ ಒಂದು ಪಾಸಿಟಿವ್ ಕ್ವಾಂಟಿಟಿನ ಎರಡು ಕಡೆ ಗುಣಾಕಾರ ಮಾಡಿದಾಗ ಅಥವಾ ಭಾಗಾಕಾರ ಮಾಡಿದಾಗ ಇನ್ಇಕ್ವಾಲಿಟಿ ಚೇಂಜ್ ಆಗಲ್ಲ. ಇಲ್ಲೇ ಗ್ರೇಟರ್ ದನ್ ಅಂತ ಐತಲ್ಲ, ಅದು ಚೇಂಜ್ ಆಗಲ್ಲ. ಹಾಗಾಗಿ 14/11 ಎಸ್ ಸ್ಕ್ವೇರ್ ಗ್ರೇಟರ್ ದನ್ ಎಸ್ ಸ್ಕ್ವೇರ್. 14/11 ಎಸ್ ಸ್ಕ್ವೇರ್ ಅನ್ನೋದು ವೃತ್ತದ ವಿಸ್ತೀರ್ಣ, ಇಟ್ ಈಸ್ ಗ್ರೇಟರ್ ದನ್. ಎಸ್ ಸ್ಕ್ವೇರ್ ಅನ್ನೋದು ಚೌಕದ ವಿಸ್ತೀರ್ಣ, ಚೌಕದ ವಿಸ್ತೀರ್ಣ. ಸೊ ಇವೆರಡರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂತಂದ್ರೆ ವೃತ್ತದ ವಿಸ್ತೀರ್ಣ ಚೌಕದ ವಿಸ್ತೀರ್ಣಕ್ಕಿಂತ ಜಾಸ್ತಿ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ವೃತ್ತದ ವಿಸ್ತೀರ್ಣ ಏನಾಗಿರ್ತದೆ, ಜಾಸ್ತಿ ಇರುತ್ತದೆ. ದೇರ್ಫೋರ್ ಯಾವ ಆಪ್ಷನ್ ಕರೆಕ್ಟ್ ಅಂತಂದ್ರೆ ಫಸ್ಟ್ ಆಪ್ಷನ್ ಕರೆಕ್ಟ್. ವೃತ್ತದ ವಿಸ್ತೀರ್ಣ ದೊಡ್ಡದಾಗಿರುತ್ತದೆ, ಫಸ್ಟ್ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಒನ್, ಕೆಳಗಿನ ಯಾವ ಎರಡು ತ್ರಿಭುಜಗಳು ಸಮರೂಪಿಗಳಾಗಿವೆ? ತ್ರಿಭುಜಗಳನ್ನ ಅಬ್ಸರ್ವ್ ಮಾಡಿ. ಇಲ್ಲಿ ತ್ರಿಭುಜ ಬಿ ಅಬ್ಸರ್ವ್ ಮಾಡ್ರಿ. ಬಿ ತ್ರಿಭುಜನ ಅಬ್ಸರ್ವ್ ಮಾಡಿದಾಗ ಒಂದೇನ್ ಗೊತ್ತಾಗುತ್ತೆ ಅಂತಂದ್ರೆ ಇದು ಒಂದು ಸಮದ್ವಿಬಾಹು ತ್ರಿಭುಜ, ಐಸೋಸ್ಲೆಸ್ ಟ್ರಯಾಂಗಲ್ ಅಂತ ಹೇಳ್ತೀವಿ. ಹೆಂಗ್ ಹೇಳ್ತೀರಾ ಅಂತಂದ್ರೆ ಇಲ್ಲೂ ಕೂಡ 10 ಇದೆ ಯೂನಿಟ್, ಇಲ್ಲೂ ಕೂಡ 10 ಯೂನಿಟ್ಸ್ ಇದೆ ಈ ಸೈಡ್ ನ ಲೆಂತ್. ಈ ರೀತಿ ಇದ್ದಾಗ ಈ ಟ್ರಯಾಂಗಲ್ಗೆ, ಈ ತ್ರಿಭುಜಕ್ಕೆ ಸಮರೂಪಿ ಆಗಿರ್ಬೇಕಾಗಿತ್ತು ಅಂತಂದ್ರೆ ಮತ್ತೊಂದು ತ್ರಿಭುಜ ಕೂಡ ಸಮದ್ವಿಬಾಹು ತ್ರಿಭುಜನೇ ಆಗಿರ್ಬೇಕು. ಆದ್ರೆ ಎ ಸಿ ಡಿ ಈ ಮೂರು ತ್ರಿಭುಜಗಳಲ್ಲಿ ಯಾವುದೇ ತ್ರಿಭುಜ ಕೂಡ ಸಮದ್ವಿಬಾಹು ತ್ರಿಭುಜ ಆಗಿಲ್ಲ. ಹಾಗಾಗಿ ಬಿ ಅನ್ನೋ ತ್ರಿಭುಜಕ್ಕೆ ಬೇರೆ ಯಾವುದೇ ತ್ರಿಭುಜ ಸಮರೂಪಿ ಆಗಿರೋದಕ್ಕೆ, ಸಮರೂಪಿ ಅಂದ್ರೆ ಸಿಮಿಲರ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾವ ಯಾವ ಆಪ್ಷನ್ ಅಲ್ಲಿ ಬಿ ಅಂತ ಇದೆಯೋ ಅದನ್ನ ನಾವು ತೆಗೆದ್ಬಿಡಿ. ಸೆಕೆಂಡ್ ಆಪ್ಷನ್ ಅಲ್ಲಿ ನೋಡಿ ತ್ರಿಭುಜ ಬಿ ಅಂತ ಇದೆ, ಸೊ ಇದಾಗಕ್ಕೆ ಸಾಧ್ಯ ಇಲ್ಲ. ಫೋರ್ತ್ ಆಪ್ಷನ್ ಅಲ್ಲೂ ತ್ರಿಭುಜ ಬಿ ಅಂತ ಇದೆ, ಇದು ಕೂಡ ಆಗಕ್ಕೆ ಸಾಧ್ಯ ಇಲ್ಲ. ಸೊ ನಮಗೆ ಪಾಸಿಬಿಲಿಟಿ ಇರೋದು ತ್ರಿಭುಜ ಎ ಮತ್ತು ಡಿ ಬಿಟ್ರೆ ತ್ರಿಭುಜ ಸಿ ಮತ್ತು ಡಿ. ಎ ನಲ್ಲಿ ಫ್ರಾಕ್ಷನ್ಸ್ ಇರೋದ್ರಿಂದ ಸಿ ಮತ್ತು ಡಿ ನೋಡೋಣ ಒಂದ್ಸಾರಿ. ಈ 2 ಮತ್ತು 4 ಬರಬೇಕು ಅಂದ್ರೆ ರಿಲೇಷನ್ ನೋಡಿ, 2 4 8, 2 4 8 ಆದ್ರೆ ಈ 3ಕ್ಕೆ ಸಮರೂಪ ಆಗ್ಬೇಕಾಗಿತ್ತು ಸೈಡ್ ಅಂತಂದ್ರೆ ಅದರ ಕರೆಸ್ಪಾಂಡಿಂಗ್ ಸೈಡ್ ಎಷ್ಟಿರ್ಬೇಕು ಗೊತ್ತಾ? 3 4 12. ಯಾಕಂದ್ರೆ 2 4 ಗುಣಿಸಿದೀವಲ್ಲ, ಹಾಗಾಗಿ 3ಕ್ಕೂ 4 ಗುಣಿಸ್ಬೇಕು. 2 4 8, 3 4 12. ಆ ರೀತಿ ಯಾವುದು ಇಲ್ಲ. ಹೋಗ್ಲಿ, 2ಕ್ಕೆ ಕರೆಸ್ಪಾಂಡಿಂಗ್ ಸೈಡ್ 8 ಅಲ್ಲ ಅಂತ ಅನ್ಕೊಳ್ಳೋಣ. 8 ಅಲ್ಲ ಅನ್ಕೊಂಡ್ರೆ ಬೇರೆ ವ್ಯಾಲ್ಯೂ ಇರ್ಬೇಕಲ್ಲ, ಬೇರೆ ತಗೊಳ್ಳೋಣ. 2 3 6 ಇದು ಕರೆಸ್ಪಾಂಡಿಂಗ್ ಸೈಡ್ ಅನ್ಕೊಂಡ್ರೆ 2 3 6 ಅಂದ್ರೆ 3 3 9.
ಇಲ್ಲೂ ಕೂಡ 9 ಅಂತ ಯಾವುದೇ ಇಲ್ಲ. ಹಾಗಾದ್ರೆ 2ಕ್ಕೆ 6 ಕೂಡ ಕರೆಸ್ಪಾಂಡಿಂಗ್ ಸೈಡ್ ಅಲ್ಲ. ಹೋಗ್ಲಿ 2ಕ್ಕೆ 10 ಕರೆಸ್ಪಾಂಡಿಂಗ್ ಸೈಡ್ ಅಂತ ಅನ್ಕೊಂಡ್ರೆ 2 5 10, ಹಾಗಾದ್ರೆ 3 5 15 ಅಂತ ಇರಬೇಕಾಗಿತ್ತು, ಅದು ಕೂಡ ಇಲ್ಲ. ಅಂದ್ರೆ ಅರ್ಥ ತ್ರಿಭುಜ ಸಿ ಮತ್ತು ತ್ರಿಭುಜ ಡಿಗಳು ಸಮರೂಪಿ ತ್ರಿಭುಜಗಳಲ್ಲ ಅಂತ. ಯಾಕಂದ್ರೆ ಅವುಗಳ ಸೈಡ್ಗಳು ಈ ರೀತಿ ಪ್ರಪೋರ್ಷನಲ್ ಆಗಿರ್ಬೇಕು. ಆ ರೀತಿ ಇದ್ದಾಗ ಮಾತ್ರ ಅವೆರಡನ್ನು ನಾವು ಸಮರೂಪಿ ತ್ರಿಭುಜಗಳು ಅಂತ ಕರಿತೀವಿ. ಸೊ ಇಲ್ಲಿ ಆ ರೀತಿ ಪ್ರಪೋರ್ಷನಲ್ ಆಗಿಲ್ಲ. ಹಾಗಾದ್ರೆ ಸಿ ಮತ್ತು ಡಿ ತ್ರಿಭುಜಗಳು ಸಮರೂಪಿಗಳಲ್ಲ. ಹಾಗಾದ್ರೆ ಯಾವ ಎರಡು ತ್ರಿಭುಜಗಳು ಸಮರೂಪಿಗಳು ಅಂತಂದ್ರೆ ಎ ಮತ್ತು ಡಿ. ಸೊ ಫಸ್ಟ್ ಆಪ್ಷನ್ ಕರೆಕ್ಟ್. ಅದನ್ನ ಈಗ ಏನ್ ಮಾಡೋಣ ಅಂತಂದ್ರೆ ವೆರಿಫೈ ಮಾಡೋಣ. ಆನ್ಸರ್ ಅಂತೂ ಸಿಕ್ಕಿದೆ, ಈಗ ಅದನ್ನ ವೆರಿಫೈ ಮಾಡಬೇಕು. ನೋಡಿ, ಇಲ್ಲಿ 2ಕ್ಕೆ 4 ಅಂತ ಅನ್ಕೊಂಡ್ರೆ 2 4 8 ಅಂದ್ರೆ 2ಕ್ಕೆ 4ರಿಂದ ಗುಣಿಸಿದೀವಿ, 2 4 8. ಹಾಗಾದ್ರೆ 2 1/2 ಅಂತ ಮಿಶ್ರ ಭಿನ್ನರಾಶಿ ಇದೆಯಲ್ಲ, ಅದಕ್ಕೆ 4ರಿಂದ ಗುಣಿಸಿದ್ರೆ ಇದರಲ್ಲಿ ಯಾವ್ದಾದ್ರು ಒಂದು ಬಾಹು ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಬರಬೇಕು, ಅನುರೂಪಿ ಬಾಹುವಾಗಿ ಬರಬೇಕು. 2 1/2 ಅಂತಂದ್ರೆ ಇದನ್ನ ವಿಷಮ ಭಿನ್ನರಾಶಿಯಾಗಿ ಬರ್ಕೊಂಡ್ರೆ 2 4 4 1 5 ಅಂದ್ರೆ 5/2. 5/2 ಇಂಟು 4 ಅದೇ ನಂಬರ್ನೇ ಗುಣಿಸ್ಬೇಕು ನಾವು. 2 1 2 4 5 10. ಹಾಗಾದ್ರೆ 5/2 ಅಂತ ಏನು ಬಾಹು ಇದೆಯಲ್ಲ, ಇದಕ್ಕೆ ಅನುರೂಪ ಬಾಹು ಯಾವುದು ಅಂತಂದ್ರೆ 10 ಅಂತ ಇರುವಂತ ಅದು ಬಾಹು. ಆಯ್ತಾ? ಈಗ ಇದೊಂದು ನೋಡೋಣ. 1/2ಕ್ಕೆ ಅನುರೂಪಿ ಯಾವ್ದಾಗಬೇಕು ಅಂತಂದ್ರೆ 6 ಇದಾಗಬೇಕು. ಆಗುತ್ತಾ ನೋಡೋಣ ಒಂದ್ಸರಿ. ಇಟ್ ಇಸ್ ಈಕ್ವಲ್ ಟು 2 1 2 2 1 3. ವಿಷಮ ಭಿನ್ನರಾಶಿ ಯಾವುದು? 3/2. 3/2ಕ್ಕೆ ಇಂಟು 4ರಿಂದ ಗುಣಿಸಿದ್ರೆ 2 1 2 3 6. ದೇರ್ಫೋರ್ 3/2 ಅಂತ ಇದೆಯಲ್ಲ, ಇದಕ್ಕೆ ಅನುರೂಪ ಬಾಹು ಯಾವುದು ಅಂತಂದ್ರೆ 6. ದೇರ್ಫೋರ್ 2ಕ್ಕೆ 8, 3/2ಕ್ಕೆ 6, 5/2ಕ್ಕೆ 10 ಅನುರೂಪಿ ಬಾಹುಗಳು. ಮತ್ತು ಅದರ ಏನು ರೇಷಿಯೋ ತಗೊಂಡ್ರೆ, ಅನುಪಾತ ತಗೊಂಡ್ರೆ ಸೇಮ್ ಬರ್ತದೆ. ಎಷ್ಟು ಬರ್ತದೆ ಅಂದ್ರೆ 4 4 4 ಅಂತ ಬರೋದ್ರಿಂದ ಎ ಮತ್ತು ಡಿ ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು. ದೇ ಆರ್ ಸಿಮಿಲರ್ ಟ್ರಯಾಂಗಲ್ಸ್. ಕೆಳಗಿನ ಯಾವ ಪಟ್ಟಿಯು 3 ಆಯಾಮದ ಆಕೃತಿಗಳನ್ನು ಮಾತ್ರ ಹೊಂದಿದೆ? ಅಂದ್ರೆ 3 ಡೈಮೆನ್ಷನಲ್ ಫಿಗರ್ಸ್ ಮಾತ್ರ ಇರಬೇಕು. ಓಕೆ, 1 ಪಂಚಭುಜಾಕೃತಿ. ನೋಡಿ, ಪಂಚಭುಜಾಕೃತಿ ಅನ್ನೋದು ಮತ್ತು ಪಂಚಭುಜಾಕೃತಿ ಅನ್ನೋದು ಒಂದು 2 ಡೈಮೆನ್ಷನಲ್ ಫಿಗರ್, 2 ಆಯಾಮದ ಆಕೃತಿ. ಹಾಗಾಗಿ ಇದಲ್ಲ, ಯಾಕಂದ್ರೆ 3 ಆಯಾಮದ ಆಕೃತಿಗಳ ಮಾತ್ರ ಇರಬೇಕು ಆಪ್ಷನ್ ಅಲ್ಲಿ. ಗೋಪುರ ಚತುರ್ಭುಜ. ಚತುರ್ಭುಜ ಅನ್ನೋದು 2 ಆಯಾಮದ ಆಕೃತಿ, ಹಾಗಾಗಿ ಸೆಕೆಂಡ್ ಆಪ್ಷನ್ ಅಲ್ಲ. ತ್ರಿಭುಜ ಪಾದ ಪಟ್ಟಕ, ವೃತ್ತ. ವೃತ್ತ ಅನ್ನೋದು 2 ಆಯಾಮದ ಆಕೃತಿ, ಹಾಗಾಗಿ ಥರ್ಡ್ ಆಪ್ಷನ್ ಕೂಡ ಅಲ್ಲ. ಫೋರ್ತ್ ಆಪ್ಷನ್ ನೋಡ್ರಿ, ಗೋಳ, ಶಂಕು, ತ್ರಿಭುಜ ಪಾದ ಪಟ್ಟಕ. ಈ 3 ಕೂಡ 3 ಆಯಾಮದ ಆಕೃತಿಗಳು, ಹಾಗಾಗಿ ಫೋರ್ತ್ ಆಪ್ಷನ್ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್. 20 ಬಾಹುಗಳಿರುವ ಒಂದು ಬಹುಭುಜಾಕೃತಿಯ ಒಳಕೋನಗಳ ಮೊತ್ತ. ಇದರ ಸೂತ್ರ ಗೊತ್ತಿದೆ ನಿಮಗೆ. ಏನ್ ಸೂತ್ರ ಇದೆ? n-2 ಇಂಟು 180 ಡಿಗ್ರಿ ಒಳಕೋನಗಳ ಮೊತ್ತ ಸೂತ್ರ. ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋನಲ್ಲಿ 1-2 ಪ್ರಾಬ್ಲಮ್ಸ್ ಇದೇ ಫಾರ್ಮುಲಾದ ಮೇಲೆನೆ ಮಾಡಿಸಿದ್ದೀನಿ. ಇಲ್ಲಿ ಬಾಹುಗಳ ಸಂಖ್ಯೆ ಎಷ್ಟಿದೆ? 20 ಇದೆ. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರಿ. 20 - 2 ಇಂಟು 180 ಡಿಗ್ರಿ. 20 - 2 ಅಂತಂದ್ರೆ 18 ಇಂಟು 180 ಡಿಗ್ರಿ. ಸೊ ಈ 0 ಹಂಗೆ ಇರಲಿ. 18 ಇಂಟು 18 ಅಂದ್ರೆ 18 ಸ್ಕ್ವೇರ್. 18 ಸ್ಕ್ವೇರ್ ಅಂತಂದ್ರೆ 324. ದೇರ್ಫೋರ್ 3240 ಡಿಗ್ರಿ. ಸೊ ಫೋರ್ತ್ ಆಪ್ಷನ್ ಕರೆಕ್ಟ್. ಗೊತ್ತಾಗಿಲ್ಲ ಅಂತಂದ್ರೆ ಗುಣಾಕಾರ ಮಾಡ್ರಿ ಅಷ್ಟೇ. 18 8 144. 18 1 18, 18 14 ಕೂಡಿಸ್ರಿ, 8 12 32. ಸೊ 32. ಅಥವಾ 18ರ ವರ್ಗ ಹಿಂಗಾದ್ರೆ ಮಾಡ್ರಿ. 8 8 64, 4 ದಶಕ 6, 8 1 8, 8 16, 6, 22ಕ್ಕೆ 2 ದಶಕ 2, 1 1 1, 1 + 2 ಅಂದ್ರೆ 3. ಈ ರೀತಿ 2 ಅಂಕಿಗಳ ವರ್ಗ ಕಂಡುಹಿಡಿಯೋದು ನಾನು ಹೇಳಿದ್ದೀನಿ ನಿಮಗೆ ಒಂದು ಮೆಥಡ್. ಸೊ ಆ ಮೆಥಡ್ ಇಂದ 320. ನೀವು ಯಾವ ರೀತಿ ಅದನ್ನ ಮಾಡ್ರಿ, ಆನ್ಸರ್ ಎಷ್ಟು ಬರ್ತದೆ ಅಂದ್ರೆ 3240 ಅಂತ ಬರ್ತದೆ. ಸೊ ಇಟ್ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ.